ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು? ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಮಗೆ? ಅಂದರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವ್ರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇಲ್ಲ ನೋಡಿ, ಇವರು ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ನಿಪುಣರಿದ್ದಾರೆ. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗೌರ್ಮೆಂಟ್ಸ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲ್ಯಾಗ್, ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲ್ಯಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು. ಈ ವೀರ್ ಸಾವರ್ಕರ್ ಅಂತ ಹೇಳ್ತೀರಾ, ವೀರ್ ಬಿರುದು ಹೆಂಗೆ ಸಿಕ್ತು ಅಂದರೆ ಗೊತ್ತಿಲ್ಲ ಅಂತಾರೆ. ಬ್ರಿಟಿಷಿಂದ ಪೆನ್ಷನ್ ತಗೋತಾರೆ ಇವರು ದೇಶಭಕ್ತರ. ಯಾಕೆ ಸರ್ ಮೋಹನ್ ಭಾಗವತ್ ಅವರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು? ಈಕ್ವಲೆಂಟ್ ಟು ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಹೋಮ್ ಮಿನಿಸ್ಟರ್. ನಾವು ಹೇಳ್ತಾ ಇದ್ದೀವಲ್ಲ ಸರ್, ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಏನಕ್ಕೆ ಅಷ್ಟು ಸೀಕ್ರೆಸಿ? ಲೆಕ್ಕ ಹಾಕಿ ಸರ್, ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ, ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ, BJP ಮಕ್ಕಳ ಬಲಿಯಾಗಿರೋದು. RSS ತೆಗೆದುಬಿಟ್ರೆ BJPನೇ ಇಲ್ಲ. ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ. ಇಫ್ ದೇ ಆರ್ ಅನ್ NGO, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆ್ಯಸ್ ದ್ಯಾಟ್. ಇವ್ರದ ಹೌ ಆರ್ ದ ಗೆಟಿಂಗ್ ಫಂಡೆಡ್? ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು? ಹೆಂಗೆ ಸರ್ ಇವರು 300 ಕೋಟಿ 400 ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದ್ದಾರೆ? ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣಬೇಕು, ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು. ಸೊ ಅದರಿಂದ ಇವ್ರ ಇತಿಹಾಸನೇ ಗೊತ್ತಿಲ್ಲ. ಅವರ RSS ಅವರ ಇತಿಹಾಸದ ಪಾಠವನ್ನು ಹೇಳ್ಕೊಡ್ಬೇಕಾದ್ರೆ ನಾನು ರೆಡಿ ಇದ್ದೀನಿ ಅವರಿಗೆ. ಬನ್ನಿರಿ ಚರ್ಚೆಗೆ ಅಸೆಂಬ್ಲಿನಲ್ಲಿ ಅಂದರೆ ಬರೋದೇ ಇಲ್ಲ. ಇವ್ರು ಯಾರು, ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ RSSನವರು ಅಂತ. ಬೇರೆ ಥರ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀರಲ್ಲ RSS ಶಾಖೆಗಳಲ್ಲಿ. ಮದುವೆ ಮಾಡಿಕೊಳ್ಳಿ ಅಧಿಕೃತವಾಗಿ. ಹಿಂದುತ್ವ ಶುಡ್ ನಾಟ್ ಸ್ಟ್ಯಾಂಡ್ ಆನ್ ದ ಮೀಕ್ ಲೆಗ್ಸ್ ಆಫ್ ಅ ಕೌ ಅಂತ ಹೇಳ್ತಾರೆ, ಗೊತ್ತಾ? ನೀವು ಸ್ವಲ್ಪ ಕರೆಕ್ಟಾಗಿ ಏನು ಇತಿಹಾಸದಲ್ಲಿ ಏನಿದೆ ಅದನ್ನೇ ನೀವು ಪ್ರಸಾರ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಆದೇಶನೂ ಬೇಕಾಗಲ್ಲ, RSS ನಿಂತೋಗ್ತದೆ. ನಾವು ಗಾಂಧೀಜಿನೇ ಬಿಟ್ಟಿಲ್ಲ ಸ್ವಾಮಿ, ನೀವು ಯಾವ ಲೆಕ್ಕ ನಮಗೆ? ಗಾಂಧೀಜಿನೇ ಬಿಟ್ಟಿಲ್ಲ, ಗಾಂಧೀಜಿಯನ್ನ ಹತ್ಯೆ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ವಿಚಾರದಲ್ಲಿ ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಟ್ಟುಕೊಳ್ಳಿ, ಬಹಳ ಕಠಿಣ ಆದಿತ್ತು ನಿಮಗೆ. ಮಾರ್ಜಿನ್